ಭರತ ಖಂಡದ ಹಿತವೇ ನನ್ನ ಹಿತ, ಭರತ ಮಾತೆಯ ಮತವೇ ನನ್ನ ಮತ, ಭರತ ಮಾತೆಯ ಸುತರು ನನ್ನ ಸಹೋದರರು, ಭರತ ಮಾತೆಯ ಮುಕ್ತೇ ನನ್ನ ಮುಕ್ತಿ ಅಂತಕ್ಕಂಥ ಕುವೆಂಪುರವರ ಈ ಒಂದು ನುಡಿಮುತ್ತನ್ನು ಸ್ಮರಿಸುತ್ತಾ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಉರ್ಕಡ್ಲಿ ನಿವೃತ್ತ ಮುಖ್ಯ ಇಂಜಿನಿಯರ್ ಇವರ ಸ್ಮರಣಾರ್ಥ ನೆರವೇರಿರ್ತಕ್ಕಂಥ ಈ ಒಂದು ದೇಶ ಪ್ರೇಮ ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅಥವಾ GDPಯ ಅಭಿವೃದ್ಧಿಯಲ್ಲಿ ನಮ್ಮ ವಿವಿಧ ವಲಯಗಳ ಪಾತ್ರ ಯಾವ ರೀತಿ ಕೊಡುಗೆ ಕೊಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ನಮಗೆ ಅಂದರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲೇ ಭಾರತದ ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇತ್ತು, ಸ್ವಾತಂತ್ರ್ಯ ನಂತರ ಯಾವ ರೀತಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ವು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇತ್ತು ಅಂದರೆ, ನಿಮಗೆ ಗೊತ್ತಿದೆ, ಬ್ರಿಟಿಷ್ ನಮ್ಮನ್ನು ಆಳ್ಬೇಕಾದಂಥ ಸಂದರ್ಭದಲ್ಲಿ ತಮ್ಮದೇ ಆದಂಥ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದ್ರು. ಅದರಲ್ಲಿ ಅವ್ರು ಜಾರಿಗೆ ತಂದಂತಹ ಭೂ ಕಂದಾಯ ಪದ್ಧತಿಗಳು ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿ ಇರ್ಬೋದು, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ, ಈ ಪದ್ಧತಿಗಳ ಮೂಲಕ ಭಾರತೀಯ ರೈತರನ್ನ ಎಷ್ಟು ಶೋಷಣೆಗೊಳಿಸಿದ್ರು ಅಂತಂದರೆ, ಭಾರತೀಯರು ಎಲ್ಲವನ್ನು ಕಳೆದುಕೊಳ್ತಾರೆ. ಅವ್ರ ಭೂ ಕಂದಾಯ ಕಟ್ಟೋದಕ್ಕೆ ತಮ್ಮಲ್ಲಿದ್ದಂಥ ಮನೆ ಮಠಗಳನ್ನು ಹಣದ ಲೇವಿ ದೇವಿಗಾರರಿಗೆ ಅಡವಿಟ್ಟು ಅವ್ರ ಕಂದಾಯವನ್ನು ಕಟ್ಟಿ ಎಷ್ಟು ಶೋಷಣೆಗೊಳಗಾಗ್ತಾರೆ ಅಂದರೆ, ಏನೂ ಇಲ್ಲದ ಹಾಗೆ ನಿರ್ಗತಿಕರಾಗ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಆ ಸಂದರ್ಭದಲ್ಲಿ ಬ್ರಿಟನ್ನಿನ ಶಾಸನೀಯ ಒಬ್ಬ ಸದಸ್ಯ ಏನು ಹೇಳ್ತಾನೆ ಅಂತಂದರೆ, ಭಾರತದಿಂದ ಹರಿದೋಗ್ತಕ್ಕಂಥ ಒಂದು ಸಂಪತ್ತು ಏನಿದೆಯಲ್ಲ, ಅದೇ ಇಡೀ ಇಂಗ್ಲೆಂಡಿನ ಸರ್ಕಾರವನ್ನೇ ಬುಡಮೇಲು ಮಾಡುವಷ್ಟು ಸಂಪತ್ತು ಭಾರತದಿಂದ ಹರಿದೋಗ್ತಿತ್ತಂತೆ. ಅವ್ರಿಗೆ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಯೋಚನೆ ಮಾಡಿದ್ರು, ಅವಾಗ ಲೂಟಿ ಇನ್ನೂ ಹೆಚ್ಚಾಯ್ತು ಅವರಿಗೆ. ಅವ್ರ ಲೂಟಿ ಅಂದರೆ ಭಾರತದಿಂದ ಎಲ್ಲ ಸಾಂಬಾರು ಪದಾರ್ಥಗಳು ಬರೋದು, ಬೆಳ್ಳಿ, ಬಂಗಾರ, ಕೊಹಿನೂರು ವಜ್ರ, ಮಯೂರ್ ಸಿಂಹಾಸನ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಡಬೇಕು ಅನ್ನೋ ನಿರ್ಧಾರ ಮಾಡಿದಾಗ ಅತಿ ಹೆಚ್ಚು ಲೂಟಿ ಮಾಡೋದು ಪ್ರಾರಂಭಿಸಿದ್ರು. ಕೊನೆಗೆ ನಮ್ಮ ಸ್ವಾತಂತ್ರ್ಯ ಪಡೆದುಕೊಂಡ್ವಿ. ಹಲವಾರು ಸಮಸ್ಯೆಗಳಿತ್ತು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದು ಕೂಡ ದೊಡ್ಡ ಸಮಸ್ಯೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಿಯಾಗಿರ್ತಕ್ಕಂಥ ನೆಹರೂರವರು ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ಅತಿ ಮುಖ್ಯವಾದ ಕೆಲಸವನ್ನು ನಾವು ಪ್ರಧಾನಿಯಾಗಿ ಮಾಡಿದಂಥ ಅವರ ಕಾರ್ಯಗಳನ್ನು ನೆನೆಸಲೇಬೇಕು. ಅಂಥ ಸಂದರ್ಭದಲ್ಲಿ ನೆಹರೂರವರು ಉತ್ತಮವಾದಂಥ ವಿದೇಶಾಂಗ ನೀತಿಯಲ್ಲಿ ಜಾರಿಗೆ ತರ್ತಾರೆ. ಅಂದರೆ ಯಾವುದು ನೆಹರೂರವರನ್ನು ವಿದೇಶಾಂಗ ನೀತಿಯ ಪಿತಾಮಹ ಅಂತ ಕರಿತೀವಿ. ಚೀನಾದೊಂದಿಗೆ ಪಂಚಶೀಲ ತತ್ವಗಳನ್ನು ಅಳವಡಿಸಿಕೊಳ್ತಾರೆ, ಅದ್ರ ಜೊತೆಗೆ ಅಲಿಪ್ತ ನೀತಿಯನ್ನು ಅಳವಡಿಸಿಕೊಳ್ತಾರೆ. ಅಂದರೆ ಇಡೀ ಜಗತ್ತೆರಡು ಬಣಗಳಾಗಿ ಹೊಡೆದೋಗಿರುತ್ತೆ. ರಷ್ಯಾದೊಂದು ಬಣ ಆಗಿದ್ದರೆ ಅಮೇರಿಕದೊಂದು ಬಣ ಇರುತ್ತೆ. ಎರಡು ಬಣಗಳಾದಂಥ ಸಂದರ್ಭದಲ್ಲಿ ಯಾವ ಬಣಕ್ಕೂ ಸೇರಿದೆ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನು ನೆಹರೂರವರು ಮಾಡಿಕೊಡ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ, ಕೈಗಾರಿಕೆಗಳನ್ನು ಜಾರಿಗೆ ತರ್ತಾರೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಸರ್ಕಾರದ್ದು ಇರಬೇಕು ಮತ್ತು ಖಾಸಗಿಯವರು ಇರಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲವುಗಳನ್ನು ಜಾರಿಗೆ ತರ್ತಾರೆ. ಅದ್ರ ಜೊತೆಗೆ ನೆಹರು ಪ್ರಧಾನಮಂತ್ರಿ ಆದ ನಂತರ ಯೋಜನಾ ಆಯೋಗವನ್ನು ಜಾರಿಗೆ ತರ್ತಾರೆ. ನಾವು ಯೋಜನೆಯಿಂದ ಏನೆಲ್ಲ ಸಾಧನೆ ಮಾಡಿದ್ದೀವಿ ಅಥವಾ ಏನೆಲ್ಲ ಅಭಿವೃದ್ಧಿ ಹೊಂದಿದ್ದೀವಿ ಅನ್ನೋದಕ್ಕೆ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದ 20 ವರ್ಷಗಳ ಮೊದಲು ಕೇವಲ 3.5ರಷ್ಟು ನಾವು ರಾಷ್ಟ್ರೀಯ ಆದಾಯ ಗಳಿಸೋಕ್ಕೆ ಸಾಧ್ಯ ಆಗುತ್ತೆ. ತದನಂತರದ 20 ವರ್ಷಗಳಲ್ಲಿ 5% ರಾಷ್ಟ್ರೀಯ ಆದಾಯವನ್ನು ಗಳಿಸ್ತೀವಿ. ಅದ್ರ ಜೊತೆಗೆ ತಲಾ ಆದಾಯ ಕೂಡ ಹೆಚ್ಚಾಗುತ್ತೆ, ಕೃಷಿ ಉತ್ಪಾದನೆ ಹೆಚ್ಚಾಗುತ್ತೆ, ನಿರುದ್ಯೋಗ ಕಡಿಮೆ ಆಗುತ್ತೆ, ಕೈಗಾರಿಕೆಗಳು ಹೆಚ್ಚು ಆಗ್ತವೆ, ಅದ್ರ ಜೊತೆಗೆ ಉದ್ಯೋಗಗಳು ಹೆಚ್ಚಾಗ್ತವೆ, ನೀರಾವರಿ ಸೌಲಭ್ಯಗಳು ಹೆಚ್ಚಾಗ್ತವೆ, ಉದ್ಯೋಗಗಳು ಹೆಚ್ಚಾಗ್ತವೆ. ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳು ಆ ಸಂದರ್ಭದಲ್ಲಿ ನಡೀತವೆ. 2017 ಹೊತ್ತಿಗೆ ಯೋಜನಾ ಆಯೋಗ ಬಂದಾಗ್ತತಿ. ಅದಕ್ಕಿಂತ ಮೊದಲು ಈಗಿನ ಸರ್ಕಾರ ಅಂದರೆ ನರೇಂದ್ರ ಮೋದಿ 2015 ನೀತಿ ಆಯೋಗವನ್ನು ಜಾರಿಗೆ ತರ್ತಾರೆ. ಈ ನೀತಿ ಆಯೋಗದ ಉದ್ದೇಶ ಕೂಡ ಭಾರತವನ್ನು ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದು. ಇದು 7 ವರ್ಷಗಳ ಒಂದು ಕಾರ್ಯಚಟುವಟಿಕೆ ಮತ್ತು 3 ವರ್ಷಗಳ ಒಂದು ದೃಷ್ಟಿಕೋನ. ಅಂದರೆ 3 ವರ್ಷಗಳನ್ನು ಯೋಜನೆ ರೂಪಿಸೋದು, 7 ವರ್ಷಗಳ ಕಾಲ ಕಾರ್ಯಗಳನ್ನು ಜಾರಿಗೆ ತರ್ತಕ್ಕಂಥ ಯೋಜನೆ ನೀತಿ ಆಯೋಗದಾಗಿರುತ್ತೆ. ಇದನ್ನು ಆರ್ಥಿಕ ಚಿಂತಕರ ಚಾವಡಿ ಕೂಡ ಅಂತೇಳಿ ಕರಿತೀವಿ. ಇದು ಕೂಡ ಪಂಚವಾರ್ಷಿಕ ಯೋಜನೆ ಯಾವ ರೀತಿ ಅಭಿವೃದ್ಧಿ ಮಾಡಿದೋ ಅದೇ ರೀತಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯವನ್ನು ಈ ನೀತಿ ಆಯೋಗ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್, ಈಗಾಗಲೇ ಕುಮಾರಿ ನಿಧಿ ಹೇಳಿದ್ರು, ನಾವು ಕೃಷಿಯಿಂದ 50%ಕ್ಕಿಂತಲೂ ಅಧಿಕವಾದಂಥ ಆರ್ಥಿಕ ಕೊಡುಗೆಯನ್ನು ದೇಶ ಕೊಡ್ತಾ ಇದ್ದೀವಿ ಅಂತೇಳಿ. ಅದು ಆಗಿತ್ತು. ಈಗ ಪ್ರಸ್ತುತ 18ರಷ್ಟು ಕೃಷಿಯಿಂದ ದೇಶಕ್ಕೆ ಆರ್ಥಿಕ ಕೊಡುಗೆ ಕೊಡ್ತಾ ಇದ್ದೀವಿ. ಅಂದರೆ ಸೇವಾ ವಲಯಗಳಿಗಿಂತ ಮೊದಲು
ಕೃಷಿನೇ ದೇಶಕ್ಕೆ ಹೆಚ್ಚು ಆರ್ಥಿಕ ಕೊಡುಗೆಯನ್ನು ಕೊಡ್ತಾ ಇತ್ತು. ಸೇವಾ ಚಟುವಟಿಕೆಗಳು ಯಾವಾಗ ಹೆಚ್ಚಾದೋ ಆಗಲಿಂದ ಏನಾಗ್ತಾ ಇದೆ ಅಂದರೆ ಕೃಷಿಗಂತೂ ಸೇವಾ ವಲಯ ಅತಿ ಹೆಚ್ಚು ದೇಶಕ್ಕೆ ಆರ್ಥಿಕ ಕೊಡುಗೆ ಕೊಡ್ತಾ ಇದೆ. ಅದಕ್ಕಿಂತ ಮೊದಲು ಹೇಳ್ಬೇಕಂದ್ರೆ ಕೈಗಾರಿಕಾ ವಲಯ, ನಮ್ಮ ಕೈಗಾರಿಕೆ ಅಂದರೆ ಬ್ರಿಟಿಷ್ ಇರುವಾಗಲೇ ಕೈಗಾರಿಕೆಯನ್ನು ಫಸ್ಟ್ 1870ರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿಯಲ್ಲಿ ಸ್ಥಾಪನೆ ಮಾಡ್ತಾರೆ, ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು. ತದನಂತರ ಸುಮಾರು ಪ್ರಸ್ತುತ ಭಾರತದಲ್ಲಿ 10 ಸಾರ್ವಜನಿಕ ವಲಯದ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿದ್ದಾವೆ, 4 ಪ್ರೈವೇಟ್ ಖಾಸಗಿ ವಲಯದ ಉಕ್ಕು ಮತ್ತು ಕೈಗಾರಿಕಾ ಕಾರ್ಖಾನೆಗಳಿದ್ದಾವೆ. ಅವು ನಮ್ಮ ದೇಶಕ್ಕೆ ಸಾಕಾಗುವಷ್ಟು ಕಬ್ಬಿಣ ಉಕ್ಕನ್ನು ಉತ್ಪಾದನೆ ಮಾಡಿ ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡುವಷ್ಟು ಕಬ್ಬಿಣ ಉಕ್ಕನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಅಷ್ಟೇ ಅಲ್ಲೇ ಇಡೀ ಪ್ರಪಂಚದಲ್ಲಿ ಭಾರತ ಕಬ್ಬಿಣ ಉತ್ಪಾದನೆ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ, ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಮೈಕಾ, ಇಡೀ ಭಾರತದಲ್ಲಿ ಮೈಕಾ ಅಂದರೆ ಅಥವಾ ಅಬ್ರಕ ಅಂತ ಕರಿತೀವಿ ನಾವು, ಕಾಗೆ ಬಂಗಾರ, ಅದು ಭಾರತ ಇಡೀ ಜಗತ್ತಿನ ಅತಿ ಹೆಚ್ಚು ಅಬ್ರಕವನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ಅದರ ಬದಲಾಗಿ ಸಿಂಥೆಟಿಕ್ ಮೈಕಾವನ್ನು ಕೂಡ ಇತ್ತೀಚೆಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ಅದರ ರಫ್ತು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು ನಾವು. ಮತ್ತು ಅಷ್ಟೇ ಅಲ್ಲದೆ ಹತ್ತಿ ಇಡೀ ಪ್ರಪಂಚದಲ್ಲಿ ಹತ್ತಿಯ ಉತ್ಪಾದನೆ 2ನೇ ಸ್ಥಾನದಲ್ಲಿದೆ ಚೀನಾ ಬಿಟ್ಟರೆ. ಮತ್ತು ಆಹಾರ ಧಾನ್ಯ ಇತರ ಕಮರ್ಷಿಯಲ್ ಅಥವಾ ವಾಣಿಜ್ಯ ಬೆಳೆಗಳ ಉತ್ಪಾದನೆಯಲ್ಲಿ ಚೀನಾ ಬಿಟ್ಟರೆ ನಮ್ಮ ಭಾರತ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಮ್ಯಾಂಚೆಸ್ಟರ್ ಅಂತಕ್ಕಂಥ ಒಂದು ನಗರ ಇದೆ, ಅದು ಇಂಗ್ಲೆಂಡ್ನಲ್ಲಿದೆ. ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದಂತ ಕರೆದ್ರೆ ನಾವು ದಾವಣಗೆರೆ ಅಂತ ಕರಿತೀವಿ, ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದಂತ ಕರೆದ್ರೆ ಮುಂಬೈ ಅಂತ ಹೇಳ್ತೀವಿ. ಆದರೆ ಮುಂಬೈಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹತ್ತಿ ಬಟ್ಟೆಗಳು ಎಷ್ಟೋ ರಾಷ್ಟ್ರಗಳಿಗೆ ಉತ್ಪಾದನೆ ಆಗ್ತಾ ಇದ್ದಾವೆ. ಅಂದರೆ ಮ್ಯಾಂಚೆಸ್ಟರ್ಗೆ ಹೋಲಿಕೆ ಮಾಡೋಕ್ಕಿಂತ ಅತಿ ದೊಡ್ಡದಾಗಿರ್ತಕ್ಕಂಥದ್ದಂದರೆ ನಮ್ಮ ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಮುಂಬೈ ಅಂತಲೇ ಹೇಳ್ಬೋದು ನಾವು. ಬಟ್ ಅದ್ರ ಹೆಸರಿಟ್ಟು ಹೇಳ್ತಾ ಇದ್ವಿ, ಮ್ಯಾಂಚೆಸ್ಟರ್ಗಿಂತ ಸುಮಾರು 5 ಪಟ್ಟು ಹತ್ತಿ ಬಟ್ಟೆಯನ್ನು ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ರಾಷ್ಟ್ರ ಅಂದರೆ ನಮ್ಮ ಮುಂಬೈ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನಾವು USA, ಬ್ರಿಟನ್, ಇರಾನ್, ಕೆನಡಾ ಹಲವಾರು ರಾಷ್ಟ್ರಗಳಿಗೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಲವಾರು ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ವಿ. ನಮ್ಮ ದೇಶ ಇಷ್ಟು ರಫ್ತು ಮಾಡಿ ಆದಾಯ ಗಳಿಸ್ತಾ ಇರೋದನ್ನು ಬೇರೆ ದೇಶಕ್ಕೆ ಸಹಿಸೋದು ಆಗ್ತಾ ಇರದೇ ಇರೋದ್ರಿಂದ ಬೇರೆ ರಾಷ್ಟ್ರಗಳು ನಮ್ಮ ದೇಶದ ರಫ್ತುಗಳ ಮೇಲೆ ಅತ್ಯಧಿಕವಾಗಿರ್ತಕ್ಕಂಥ ಎಕ್ಸೈಸ್ ಡ್ಯೂಟಿ ಅಥವಾ ಸುಂಕವನ್ನು ಏರ್ತಾ ಇದ್ದಾರೆ. ಅದು ತಮ್ಮೆಲ್ಲರಿಗೂ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು ನಾವು. ಅಷ್ಟೇ ಅಲ್ಲದೆ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಗಳಿದ್ದಾವೆ. ಇಡೀ ಪ್ರಪಂಚದಕ್ಕೆ ಸಾಫ್ಟ್ವೇರ್ ಉತ್ಪನ್ನಗಳನ್ನು ಕೂಡ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಶೇಕಡ 18ರಷ್ಟು ಕೈಗಾರಿಕೆಗಳಿಂದಲೇ ನಾವು ದೇಶಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಕೃಷಿ ಬಗ್ಗೆ ಸ್ವಲ್ಪ ಹೇಳಲೇಬೇಕು. ನಮ್ಮ ಕೃಷಿ ಸ್ವತಂತ್ರ ಪೂರ್ವದಲ್ಲಿ ಭಾಳ ಕಡಿಮೆ ಉತ್ಪಾದನೆ ಇತ್ತು. ಎಲ್ಲಿವರೆಗೂ ಅಂದರೆ 1966ವರೆಗೂ. ನಿಮಗೆ ಗೊತ್ತಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಗೋಧಿಯನ್ನು ಪಾಕಿಸ್ತಾನ ತರಿಸ್ಕೊಳ್ತಾ ಇದ್ವಿ. ಅವರು ಆ ಸಂದರ್ಭದಲ್ಲಿ ಯುದ್ಧ ನಡೆದಂಥ ಸಂದರ್ಭದಲ್ಲಿ ರಫ್ತು ನಿಲ್ಲಿಸ್ತಾರೆ ನಮ್ಮ ದೇಶಕ್ಕೆ. ಅವಾಗ ಒಂದು ಹೊತ್ತಿನ ಉಪವಾಸ ಕೂಡ ನಾವು ಮಾಡ್ಬೋದು ಅಂತಕ್ಕಂಥ ಘೋಷಣೆಯನ್ನು ಕೂಡ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಘೋಷಣೆ ಮಾಡ್ತಾರೆ. ಅಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಉಂಟಾಗಿರುತ್ತೆ. ಅದೇ 1966ರಲ್ಲಿ ನಮ್ಮ ದೇಶದಲ್ಲಿ ಒಂದು ಕ್ರಾಂತಿನೇ ಆಗುತ್ತೆ. ಅದನ್ನೇ ನಾವು ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ ನಾವು. ಅದರಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಗೊತ್ತಿರ್ಬೋದು ನಮಗೆಲ್ಲರಿಗೂ. ಡಾಕ್ಟರ್ ಸ್ವಾಮಿನಾಥನ್ ಅವರು ಹೈ ಆ್ಯಂಡ್ ಸೀಡ್ಸ್, ಗೋಧಿಯ ಮೇಲೆ ಅಥವಾ ಅತಿ ಹೆಚ್ಚು ಗೋಧಿ ಇಳುವರಿ ಪಡ್ತಕ್ಕಂಥ ಗೋಧಿ ಬೀಜಗಳನ್ನು ಸಂಶೋಧನೆ ಮಾಡಿ ಪಂಜಾಬ್, ದೆಹಲಿ, ಉತ್ತರ ಪ್ರದೇಶ ಭಾಗಗಳಲ್ಲಿ ಫಸ್ಟ್ ಈ ಯೋಜನೆ ಜಾರಿಗೆ ತರ್ತಾರೆ. ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಅದ್ರ ಜೊತೆಗೆ ಗೋಧಿಯ ನಂತರ ಉಳಿದಂಥ ಎಲ್ಲ ಆಹಾರ ಧಾನ್ಯಗಳು, ಭತ್ತ, ಜೋಳ, ಆಮೇಲೆ ಇತರ ಕಮರ್ಷಿಯಲ್ ಕ್ರಾಪ್ಸ್ ಅಂದರೆ ಕಬ್ಬು ಇರ್ಬೋದು, ಸೆಣಬಿರ್ಬೋದು, ಇತರ ಹತ್ತಿ, ಇವುಗಳ ಮೇಲೆ ಕೂಡ ಈ ಒಂದು ಹೈ ಆ್ಯಂಡ್ ಸೀಡ್ಸ್ ಅಥವಾ ಅತಿ ಅಧಿಕ ಇಳುವರಿ ತರ್ತಕ್ಕಂಥ ಬೀಜಗಳ ಉತ್ಪಾದನೆ ಮಾಡಿ ಉತ್ಪಾದನೆಯನ್ನು ಹೆಚ್ಚಿಸಿ ಬೇರೆ ರಾಷ್ಟ್ರಕ್ಕೆ ರಫ್ತು ಮಾಡುವಷ್ಟು ಆಹಾರವನ್ನು ಉತ್ಪಾದನೆ ಮಾಡ್ತೀವಿ ನಾವು. 66ರಲ್ಲಿ ಕೇವಲ 74 ದಶಲಕ್ಷ ಟನ್ ಆಹಾರ ಉತ್ಪಾದನೆ ಮಾಡ್ತಕ್ಕಂಥವ್ರು 1970ರ ವೇಳೆಗೆ 108 ದಶಲಕ್ಷ ಟನ್ ಆಹಾರವನ್ನು ಉತ್ಪಾದನೆ ಮಾಡೋಕ್ಕೆ ಪ್ರಾರಂಭಿಸಿದ್ವಿ. ಅದಕ್ಕೆ ಕಾರಣನೇ ಹಸಿರು ಕ್ರಾಂತಿ. ಅದ್ರ ಜೊತೆಗೆ ನಾವು ಹಸಿರು ಕ್ರಾಂತಿಯಲ್ಲಿ ಪ್ರೀ ಹಾರ್ವೆಸ್ಟಿಂಗ್ ಮತ್ತು ಪೋಸ್ಟ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತೀವಿ. ಅಂದರೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತೇಳಿ. ಅಂದರೆ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಹಸಿರು ಕ್ರಾಂತಿಯಲ್ಲಿ ನಾವು ಏನೇನು ಕಂಡುಹಿಡ್ಕೊಂಡು ಅತಿ ಹೆಚ್ಚು ಅಧಿಕ ಇಳುವರಿ ತರ್ತಕ್ಕಂಥ ಬೀಜಗಳಿರ್ಬೋದು,
ಕ್ರಿಮಿನಾಶಕಗಳಿರ್ಬೋದು, ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚೋದು ಪ್ರೀ ಹಾರ್ವೆಸ್ಟಿಂಗ್. ಪೋಸ್ಟ್ ಹಾರ್ವೆಸ್ಟಿಂಗ್ ಅಂದರೆ ಉತ್ಪಾದನೆ ಮಾಡಿದ್ದನ್ನು ಶೇಖರಣೆಯಾಗಿ ಇಟ್ಕೊಳ್ಳುತ್ತೆ. ಅಂದರೆ ಗೋಡಾನುಗಳಿರ್ಬೋದು, ರೆಫ್ರಿಜರೇಷನ್ಗಳಿರ್ಬೋದು, ಇವುಗಳ ಮೂಲಕ ನಾವು ಏನು ಮಾಡೋದು, ಶೇಖರಣೆ ಮಾಡಿ ಭಾಳ ದೀರ್ಘಕಾಲ ಅವುಗಳಿಗೆ ಏನೂ ಆಗಂತೆ ಇಟ್ಕೊಳ್ಳೋದನ್ನೇ ನಾವು ಪೋಸ್ಟ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಅಂದರೆ ಇವು ಎರಡನ್ನು ಹಸಿರು ಕ್ರಾಂತಿಯಲ್ಲಿ ನಾವು ಕೊಂಡ್ಕೊಂಡ್ವಿ ಅನ್ನೋದಕ್ಕೆ ಒಂದು ಸಂತೋಷದ ವಿಷಯ. ಹಾಗೆ 1991ರಲ್ಲಿ ಹೊಸ ಆರ್ಥಿಕ ಸುಧಾರಣೆಗಳು ಭಾರತ ಸರ್ಕಾರ ಜಾರಿಗೆ ತಂತು. ಅದರಲ್ಲಿ LPG ನಿಮ್ಗೆ ಗೊತ್ತಿದೆ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್. ಉದಾರೀಕರಣ, ಲಿಬರಲೈಸೇಷನ್ ಅಂದರೆ ಉದಾರೀಕರಣ, ಅಂದರೆ ಸರ್ಕಾರದಲ್ಲಿರ್ತಕ್ಕಂಥ ಕಾರ್ಖಾನೆಗಳನ್ನು ಪ್ರೈವೇಟ್ ಅವ್ರಿಗೆ ಕೊಡ್ತಕ್ಕಂಥದ್ದು ಲಿಬರಲೈಸೇಷನ್, ಅದು ಉದಾರೀಕರಣ. ಸಂಪೂರ್ಣ ಖಾಸಗಿಯವರಿಗೆ ಎಲ್ಲನೂ ಕೊಟ್ಬಿಡೋದು ಖಾಸಗೀಕರಣ ಅಂತ ಕರಿತೀವಿ ನಾವು. ಗ್ಲೋಬಲೈಸೇಷನ್ ಅಂದರೆ ವಿದೇಶದವರು ಬಂದು ನಮ್ಮ ದೇಶದಲ್ಲಿ ಫ್ಯಾಕ್ಟ್ರಿಗಳನ್ನು ಹಾಕೋದಕ್ಕೆ ಅಥವಾ ಇನ್ನಿತರ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಇದನ್ನು ಜಾಗತೀಕರಣ ಅಂತೇಳಿ ಕರಿತೀವಿ. ಇವು ಮೂರಕ್ಕೂ 1991ರ ಹೊಸ ಆರ್ಥಿಕ ನೀತಿಯಲ್ಲಿ ಜಾರಿಗೆ ತಂದು ನಮ್ಮ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಹಲವಾರು ಅವಕಾಶಗಳನ್ನು ಮಾಡಿಕೊಡಲಾಯಿತು. ಅಷ್ಟೇ ಅಲ್ಲದೆ ತೃತೀಯ ವಲಯ ಕೂಡ ನಿಮ್ಗೆ ಹೇಳಿದಾಗ ಈಗಾಗಲೇ 54% ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥ ವಲಯ ಅಂದ್ರೆ ತೃತೀಯ ವಲಯ. ತೃತೀಯ ವಲಯ ಅಂದರೆ ಶಿಕ್ಷಣ, ಬ್ಯಾಂಕು, ವಿಮೆ, ಸಾರಿಗೆ, ಇನ್ನಿತರ ಹಲವಾರು ಅಂಶಗಳು ಬರ್ತವೆ. ಇವೆಲ್ಲವೂ ತೃತೀಯ ವಲಯದಲ್ಲಿ ಬರ್ತಕ್ಕಂಥವು. ಅಷ್ಟೇ ಅಲ್ಲದೆ ಈಗಿನ ನಮ್ಮ ಯೂನಿಯನ್ ಗೌರ್ಮೆಂಟ್ ಕೂಡ ದೇಶದ ಅಭಿವೃದ್ಧಿಗೆ ಏನೇನು ಬೇಕೋ ಅದನ್ನೆಲ್ಲ ಕಾರ್ಯಗಳು ಮಾಡ್ತಾ ಇದೆ. ಸುಮಾರು 62 ಯೋಜನೆಗಳಿದ್ದಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮಗೆ NIP ಅಂತ ಇದೆ, ಅಂದರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಯೋಜನೆ ಅಥವಾ ರಾಷ್ಟ್ರೀಯ ಮೂಲಸೌಕರ್ಯ ಯೋಜನೆ ಅಂತ ಮಾಡಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಆತ್ಮನಿರ್ಭರ ಭಾರತ ಯೋಜನೆ, ಸ್ಟಾರ್ಟ್ಅಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಬೇಟಿ ಬಚಾವೋ ಬೇಟಿ ಪಢಾವೋ, ಈ ರೀತಿ ಸುಮಾರು 62 ಯೋಜನೆಗಳು ದೇಶದ ನಾಗರಿಕರಿಗೆ ಒಳಿತಾಗೋದಕ್ಕೆ, ಅದರ ಜೊತೆಗೆ ದೇಶದ ಅಭಿವೃದ್ಧಿಗೆ ಪೂರಕವಾಗೋದಕ್ಕೆ ಇರತಕ್ಕಂಥ ಯೋಜನೆಗಳು. ಅಷ್ಟೇ ಅಲ್ಲದೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲ ಏನು ಮಾಡಬೇಕಂದ್ರೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು. ನಾವು ಬೇರೆ ರಾಷ್ಟ್ರದಿಂದ ಆಮದಾಗೋದು ನಿಲ್ಲುತ್ತೆ. ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡೋದ್ರಿಂದ ಮತ್ತು ಅವುಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಬೇರೆ ರಾಷ್ಟ್ರ ಕೂಡ ನಾವು ಅವುಗಳನ್ನು ರಫ್ತು ಮಾಡ್ಬೋದು. ಈ ರೀತಿಯಾಗಿ ನಮ್ಮಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿದಂಥ ರಾಷ್ಟ್ರ ಮತ್ತು ಅತಿ ಹೆಚ್ಚು ಆ ಯುವಕರು ಸಂಪನ್ಮೂಲವಾಗಿ ಮಾರ್ಪಟ್ಟಿದ್ದಾರೆ. ನಮ್ಮಲ್ಲಿ ಯುವಕರೇನಿದಾರಲ್ಲ ಸಂಪನ್ಮೂಲವಾಗಿ ಮಾರ್ಪಟ್ಟಿದ್ದಾರೆ. ಹಾಗಾಗಿ ನಮ್ಮದು ಇಡೀ ಜಗತ್ತಿನಲ್ಲಿ ಆರ್ಥಿಕದ ಸೂಚ್ಯಂಕದಲ್ಲಿ 4ನೇ ಸ್ಥಾನವನ್ನು ಪಡೆದಿರತಕ್ಕಂಥದ್ದು ಜಪಾನ್ ಹಿಂದಿಕ್ಕಿ. ಹೀಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲ ಸಕಲ ಸೌಲಭ್ಯಗಳನ್ನು ಒದಗಿಸಿಕೊಂಡು ಏನು ಬೇಕೋ ಅದೆಲ್ಲ ಮಾಡೋಣ ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.